ಅಗ್ನಿ ಅವಘಡ ಸಂಬಂಧ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪ್ರತಿಕ್ರಿಯಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಬೆಡ್ ರೆಡಿ ಇಟ್ಟಿದ್ದೇವೆ, 200 ಬೆಡ್ ರೆಡಿ ಇಟ್ಟುಕೊಳ್ಳಲು ಹೇಳಿದ್ದೇವೆ. ಕಾರ್ಖಾನೆ ಮಾಲೀಕ ನಮ್ಮ ಕಸ್ಟಡಿಯಲ್ಲಿದ್ದು ಅವರಿಂದ ಮಾಹಿತಿ ಸಂಗ್ರಹ ಮಾಡಿ ಕೊಡುತ್ತೇವೆ ಎಂದರು. ಇಡೀ ಜಿಲ್ಲಾಡಳಿತ ಸ್ಪಾಟಲ್ಲಿದೆ, ಪೊಲೀಸ್ ಅವರಿದ್ದಾರೆ, ಫೈರ್ ಡಿಪಾರ್ಟ್ಮೆಂಟು ಬಂದಿದೆ. ಎಲ್ಲ ಮಾಹಿತಿಯನ್ನು ನಾವೀಗ ತಗೊಳ್ತಾ ಇದ್ದೀವಿ. ಎಲ್ಲ ಹಾಸ್ಪಿಟಲ್ಸಿಗೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹಾಗೂ ಕಿಮ್ಸಲ್ಲಿ ಒಂದು ಕ್ಯಾಶುಯಾಲಿಟಿ ಬರ್ನ್ ಸೆಂಟರ್ ಇದೆ, ಅದಕ್ಕೂ ಅಲರ್ಟ್ ಮಾಡಿದ್ದೀವಿ. ಸರಿಸುಮಾರು 200 ಬೆಡ್ಸ್ ರೆಡಿ ಇಟ್ಕೊಂಡಿದ್ದೀವಿ. ಡಾಕ್ಟರ್ಸ್ಗೂ ಹೇಳಿದ್ದೀವಿ, ಎಲ್ಲರೂ ಡ್ಯೂಟಿನಲ್ಲಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. 4ನೇ ದಿನವಾದ ನಿನ್ನೆ ದೋಸ್ತಿಗಳ ಪಾದಯಾತ್ರೆ ಹುಮ್ನಹಳ್ಳಿ ಗೇಟ್ನಲ್ಲಿ ಅಂತ್ಯವಾಗಿದೆ. ನಿನ್ನೆ 20 ಕಿಲೋಮೀಟರ್ ತನಕ ದೋಸ್ತಿ ನಾಯಕರು ಪಾದಯಾತ್ರೆಯನ್ನು ಮಾಡಿದ್ದಾರೆ. ಇವತ್ತು ಮತ್ತೆ ನಾಯಕರು ಹೆಜ್ಜೆ ಹಾಕಲಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರಿನ ಸಂಬಂಧ ಮಂಡ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮಾತನಾಡಿದರು. ಯಾವುದು ಗೊತ್ತಾಗಲ್ಲ ಅಂತ ಈ ಸರ್ಕಾರದಲ್ಲಿ ಇಂತಹ ಅದೆಷ್ಟೋ ಹಗರಣಗಳು ನಡೆದಿದ್ದಾವೆ. ಈಗ ಒಂದೊಂದೇ ಹಗರಣಗಳು ಬಯಲಾಗ್ತಿದ್ದಾವೆ. ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಎನ್ನುತ್ತಿದ್ರು, ಆದರೆ ಈಗ ಅವರ ಸಮಾಜವಾದಿ ಮುಖ ಬಯಲಾಗ್ತಾ ಇದೆ ಅಂತ ಕಿಡಿಕಾರಿದ್ರು. ಯಾರೂ ಗೊತ್ತಾಗೋದಿಲ್ಲ ಅಂಥೇಳಿ ರೀತಿ ಅನೇಕ ಹಗರಣಗಳು ರಾಜ್ಯ ಸರ್ಕಾರದಲ್ಲಿ ಆಗಿದೆ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿದೆ. ಒಂದೊಂದೇ ಹಗರಣಗಳೀಗ ಬಯಲಾಗ್ತಾ ಇದೆ. ಒಂದೊಂದೇ ಹಗರಣಗಳು ಬಯಲಾಗ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ನಡಕ ಶುರುವಾಗಿದೆ. ಯಾಕೋ ಅವ್ರ ಸಮಯ ಟೈಮ್ ಸರಿ ಇಲ್ಲ ಅಂತ ಅವ್ರಿಗೂ ಅನಿಸಿರ್ಬೇಕು. ಯಾಕಂತ ಹೇಳಿದ್ರೆ ಇಂಥ ತನ್ನ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಕಪ್ಪು ಚೊಕ್ಕೆ ಇರಲಿಲ್ಲ ಅಂತೇಳಿ ಬಂಡವಾದ ಮಂಡನೆ ಮಾಡ್ತಾಯಿದ್ರು. ಆದರೆ ಸತ್ಯ ಬಹಿರಂಗ. ಇನ್ನು ಪಾದಯಾತ್ರೆ ವೇಳೆ ಮಾಜಿ DCM ಡಾಕ್ಟರ್ ಅಶ್ವಥ್ ನಾರಾಯಣ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದರು. ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ವಿಚಾರವಾಗಿ CM ವಿರುದ್ಧ ಕಿಡಿಕಾರಿದರು. 4,000 ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ. ಮೂಡ ಜೊತೆಗೆ ಇವೆಲ್ಲ ಬೆಳಕಿಗೆ ಬರಬೇಕು. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಡುವ ವಿಶ್ವಾಸ ಇದೆ ಅಂತ ಹೇಳಿದರು. ರಾಜ್ಯದ ರಾಜಕಾರಣದಲ್ಲಿ ನಾವು ನೋಡಿದಾಗ ಇಷ್ಟು ಕೆಳಮಟ್ಟಕ್ಕೆ ಬಂದಿರುವಂಥದ್ದು ನಿಜಕ್ಕೂ ನಮ್ಮೆಲ್ಲರ ದುರಂತ. ಈ ಒಂದು ಪರಿಸ್ಥಿತಿಗೆ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಅವರ ಹಿಡಿತ ತಪ್ಪಿದೆ. ಅವರು ಸಂಪೂರ್ಣ ಭ್ರಷ್ಟಾಚಾರದಲ್ಲಿದ್ದಾರೆ. ನನ್ನ ಸಂಪೂರ್ಣ ವಿಶ್ವಾಸ ಇದೆ ಅವ್ರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋದು ಸೂಕ್ತ, ಕೊಡಲೇಬೇಕು ಅನ್ನುವಂಥದ್ದು ಇಡೀ ನಾಡಿನ ಜನರ ಅಭಿಪ್ರಾಯ. ಇಷ್ಟು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಅನುಕೂಲ ಮಾಡಿಕೊಂಡಿದ್ದಾರೆ. ಆಗ ಜನ ಏನು ಅನ್ಕೋತಾರೆ, ಕಾನೂನು ನಿಜ ಇಲ್ವೋ ಅನ್ನುವಂಥ ಅನುಮಾನ ಜನರಲ್ಲಿ ಸಾಮಾನ್ಯ ಬರುತ್ತೆ. ಹಾಗಾಗಿ ಆ ವಿಶ್ವಾಸ. ಮೂಡ ಹಗರಣ ಸಂಬಂಧ ಬಾಗಲಕೋಟೆಯಲ್ಲಿ ಸಚಿವ RV ತಿಮ್ಮಾಪುರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜನ ಬಿಜೆಪಿಗೆ ಕೇಂದ್ರದಲ್ಲಿ ಪೂರ್ಣ ಪ್ರಮಾಣದ ಬಹುಮತವನ್ನು ನೀಡಿಲ್ಲ, ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ 136 ಶಾಸಕರ ಮೆಜಾರಿಟಿ ಇದೆ. ಹೀಗಾಗಿ ಸರ್ಕಾರ ಕೆಡವಲು ಬಿಜೆಪಿಗರು CM ಸಿದ್ದರಾಮಯ್ಯ ಅವರ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ಎಂದು ಕಿಡಿಕಾರಿದರು. ಕೇಂದ್ರದ್ದು ಹೇಳಿರ್ಬೇಕು ನೋಡಿ, ಯಾಕಂದರೆ ಜನ ಅವ್ರಿಗೆ ಪೂರ್ಣ ಪ್ರಮಾಣದ ಇದನ್ನು ಕೊಟ್ಟಿಲ್ಲ. ಇಬ್ಬರು ಬೇರೆ ಪಕ್ಷದವರು ಅಲ್ಲೊಂದು ಇಲ್ಲೊಂದು ಹಿಡ್ಕೊಂಡು ಅವ್ರು ಮಾಡ್ತಾಯಿದ್ದಾರೆ. ನಮ್ಗೆ 136 ಜನ MLAಗಳಿದ್ದೀವಿ. ಎದಕ್ಕೆ ಮುಳುಗುತ್ತೆ? ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಸಿದ್ದರಾಮಯ್ಯಜಿ ಅವ್ರ ಮೇಲೆ. ಸುಳ್ಳು ಸುದ್ದಿ ಏನು ತಪ್ಪಿದೆ ಅವ್ರು ನೋಡೋಣ. ಬಾಂಡ್ನಲ್ಲಿ ಬರೆದು ಕೋರ್ಟಿಗೆ ಅಫಿಡವಿಟ್ ಕೊಡುತ್ತೆ. ಇವ್ರು ಏನು ಓಡಾಡ್ತಾರಲ್ಲ ಇವರೆಲ್ಲ, ಪಾದಯಾತ್ರೆ ಮಾಡೋಕತ್ತಾರಲ್ಲ, ಕೊಡೋಣ ನೋಡೋಣ. ಇಲ್ಲಿ ತಿಂತ ತಪ್ಪಾಗಿದೆ ಅಂತ ಇವರೇ ಅಫಿಡವಿಟ್ ಮಾಡಿ ಇವ್ರ ಹೆಸರಿನಿಂದ ಬೇಕಾದ್ರೆ ಕೊಡ್ಲಿ ತಾಕತ್ತಿದ್ರು. ಏನು ಇರಲಾರ್ದ ವಿಷಯನ ಸುಮ್ಮನೆ ಸಿದ್ದರಾಮಯ್ಯ ಅವ್ರ ಮೇಲೆ ಹಾಕಿ. ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮದ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಿಡಿಕಾರಿದರು. ಅವರು ಜನರ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಏನೇ ಕಾರ್ಯಕ್ರಮ ಆಯೋಜನೆ ಮಾಡಿದರೂ ಪ್ರಯೋಜನ ಇಲ್ಲ ಅಂತ ಹೇಳಿ ಕಿಡಿಕಾರಿದರು. ನಮಗೆ ಈಗಲೂ ವಿಶ್ವಾಸ ಇದೆ, ನಮ್ಮ ಮೈಸೂರು ತಲುಪೋದ್ರೊಳಗೆ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಹಾಗೆಯೇ ಹೈಕಮಾಂಡ್ ನಾಯಕರಿಗೆ ಪಾದಯಾತ್ರೆ ಕುರಿತಂತೆ ಹಾಗೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ ಸರ್? ಅವ್ರ ದಿನನಿತ್ಯ ಮಾಹಿತಿಗಳು ಹೋಗ್ತಾನೂ ಇದೆ, ಅವ್ರದ್ದೇ ಆದಂಥ ಸೋರ್ಸಸಲ್ಲಿ ತೆಗೆದುಕೊಳ್ತಾರೆ. ಆದರೆ ಎಲ್ಲರೂ ಕೂಡ ಆಶ್ಚರ್ಯ ಆಗಿದೆ. ಈ ರೀತಿ ಜನಾಕ್ರೋಶ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇತ್ತು ಅನ್ನೋದು ಯಾರಿಗೂ ಕೂಡ ಒಂದು ಅಂದಾಜು ಇರಲಿಲ್ಲ. ಆದರೆ ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇವತ್ತು ಜನ ಈ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರವನ್ನು ವಿರೋಧಿಸ್ತಾ ಇದ್ದಾರೆ.
ಎಷ್ಟು ಬೇಗ ತೊಲಗ್ತದೋ ಅಷ್ಟು ಬೇಗ ಒಳ್ಳೆಯದು ಅನ್ನುವ ಅಭಿಪ್ರಾಯದಲ್ಲಿದ್ದಾರೆ. ಸರ್ 9ನೇ ತಾರೀಕು ಮೈಸೂರಿಗೆ ಮೂಡ ಪಾದಯಾತ್ರೆ ತಲುಪಿ ಅವತ್ತು ಬಹಿರಂಗವಾಗಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀರಿ. ಆದರೆ ಅದಕ್ಕೂ ಮುಂಚೆ ಒಂದು ದಿನ ಮುಂಚಿತವಾಗಿ 8ನೇ ತಾರೀಕು ಸಿದ್ದರಾಮಯ್ಯನವರು ಒಂದು ಮಾಹಿತಿಯನ್ನು ಕೊಡೋ ನಿಟ್ಟಿನಲ್ಲಿ ಸುಮಾರು 800 ಪುಟಗಳ ಒಂದು ದಾಖಲೆಯನ್ನು ಓದ್ತಾರೆ ಅಂತಕ್ಕಂಥದ್ದು ಪಕ್ಷದೊಳಗಡೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಕಾರ್ಯಕ್ರಮ ಇರ್ತಕ್ಕಂಥದ್ದು 10ನೇ ತಾರೀಕು. ರಾಜ್ಯ ಸರ್ಕಾರ ಪತನವಾಗಲಿದೆ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಕೋಲಾರದಲ್ಲಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರ ಪತನವಾಗಲಿದೆ ಎಂಬ ಭ್ರಮೆಯಲ್ಲಿದ್ದಾರೆ. ಕುಮಾರಸ್ವಾಮಿ ಅವರು ಹಿಟ್ ಆ್ಯಂಡ್ ರನ್ ಗಿರಾಕಿಯಾಗಿದ್ದು ಅವರು ಯಾವತ್ತೂ ಹೇಳಿದ ಹಾಗೆ ನಡೆದುಕೊಂಡಿಲ್ಲ ಅಂತ ಕಿಡಿಕಾರಿದೆ. ಸರ್ಕಾರ 10 ತಿಂಗಳು ಉಳಿಯೋದಿಲ್ಲ ಅಂತ ಕುಮಾರಣ್ಣ, ಅದು ಕೇವಲ ನಿಮ್ಮ ಭ್ರಮೆ. ಕುಮಾರಣ್ಣ, ನಿಮ್ಮ ರಾಜಕೀಯ ಇತಿಹಾಸದಲ್ಲಿ ನೀವೊಬ್ಬ ಹಿಟ್ ಆ್ಯಂಡ್ ರನ್ ಗಿರಾಕಿ. ನೀವು ಯಾವತ್ತೂ ಕೂಡ ಹೇಳಿದ್ದನ್ನು ನಡ್ಕೊಂಡಿಲ್ಲ. ಎಲ್ಲ ಕಾಲಾವಧಿಯಲ್ಲೂ ಕೂಡ ಅಧಿಕಾರಕ್ಕೋಸ್ಕರ ಸೇರ್ಕೊಳ್ತೀರಿ. ಅಧಿಕಾರ ಆದಮೇಲೆ ನನಗೇನು ಈ ದ್ರಾಕ್ಷಿ ಅಂದಿಲ್ಲ ಅಂಥೇಳಿ ನೀವು ಉಳಿ ಅಂತೇಳಿ ನೆಪ ಹಾಕ್ತೀರಿ. ನಿಮ್ಮ ಜೀವನ ಚರಿತ್ರೆ ಎಲ್ಲರೂ ಗೊತ್ತಿದೆ ಕುಮಾರಣ್ಣ. ಇವತ್ತು ನೀವೇನು ನಿಮ್ಮ ತಂದೆಯವರು ಹೇಳ್ತಾ ಇದ್ದಾರೆ, ದೇವೇಗೌಡರು BJPಯವರ ಮನೆ ಬಾಗಿಲಿಗೆ ನನ್ನ ಹೆಣ ಹೋಗಬಾರ್ದು ಅಂತೇಳಿ ಗೌರವಾನ್ವಿತ ದೇವೇಗೌಡರು ಇವತ್ತು BJP ಒಟ್ಟಿಗೆ ಮೋದಿ ಒಟ್ಟಿಗೆ ಬಾಯಿ ಮಾಡ್ಕೊಳ್ತಾರೆ. ಮೃತ ಪರಶುರಾಮರಿಗೆ ಕೊಪ್ಪಳ SP ರಾಮ್ ಎಲ್ ಅರಸಿದ್ದಿ ಭೇಟಿ ನೀಡಿದಾಗ ಕುಟುಂಬಸ್ಥರು ಗೆರಾವು ಹಾಕಿದ್ದಾರೆ. ಕೊಪ್ಪಳದ ಕಾರಟಗಿಯ ಸೋಮನಾಳದ ಪರಶುರಾಮ್ ಮನೆಗೆ SP ಭೇಟಿ ನೀಡಿದರು. ಈ ವೇಳೆ ಕುಟುಂಬಸ್ಥರು ಮುತ್ತಿಗೆ ಹಾಕಿ ಆರೋಪಿ ಬಂಧನ ಆಗುವವರೆಗೂ ಕೂಡ ಮನೆಗೆ ಬಾರದಂತೆ ತಾಕೀತು ಮಾಡಿದರು. ರಾಜಧಾನಿ ಬೆಂಗಳೂರಲ್ಲಿ ಮಧ್ಯರಾತ್ರಿ 1 ಗಂಟೆವರೆಗೆ ವ್ಯಾಪಾರ ವಹಿವಾಟು ನಡೆಸಲಾಯಿತು. ಸರ್ಕಾರದ ಹೊಸ ಆದೇಶದಂತೆ ರಾತ್ರಿವರೆಗೆ ಹೋಟೆಲ್ಗಳು ತೆರೆದಿದ್ದು ಬೆಳಿಗ್ಗೆ 6ರಿಂದ ಮಧ್ಯರಾತ್ರಿ 1 ಗಂಟೆ ತನಕ ವ್ಯಾಪಾರ ವಹಿವಾಟಿಗೆ ಅವಕಾಶ ನೀಡಲಾಗಿದೆ. ಬಾರ್ ಹೋಟೆಲ್ ಮಾಲೀಕರ ಅನೇಕ ವರ್ಷಗಳ ಬೇಡಿಕೆಗೆ ಸರ್ಕಾರ ಕೊನೆಗೂ ಗ್ರೀನ್ ಸಿಗ್ನಲ್ ನೀಡಿದೆ. ಬೆಂಗಳೂರು ನಗರದಲ್ಲಿ ಇನ್ನು ಮುಂದೆ ರಾತ್ರಿ 1 ಗಂಟೆಯವರೆಗೆ ಎಲ್ಲ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ಗಳನ್ನು ತೆರೆದಿಡಲು ಅವಕಾಶ ಮಾಡಿಕೊಟ್ಟಿರುವುದನ್ನು ನಾವು ಸಂಪೂರ್ಣವಾಗಿ ಸ್ವಾಗತಿಸುತ್ತಿದ್ದೇವೆ. ಇದರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ಅನುಕೂಲವಾಗಲಿದೆ. ಅದರ ಜೊತೆಗೆ ಹೆಚ್ಚಿನ ಉದ್ಯೋಗ ಕೂಡ ಹೆಚ್ಚು ಸಿಗಲಿದೆ. ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕೂಡ ರಾತ್ರಿ 1 ಗಂಟೆಯವರೆಗೆ ಮುಂದಿನ ದಿನಗಳಲ್ಲಿ ತೆರೆದಿಡಲಿದೆ. ಬೆಂಗಳೂರು ನಗರದಲ್ಲಿ ಇನ್ನು ಮುಂದೆ ರಾತ್ರಿ 1 ಗಂಟೆಯವರೆಗೆ ಎಲ್ಲ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ಗಳನ್ನು ತೆರೆದಿಡಲು ಅವಕಾಶ